ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಕಾನೂನು ಬಗ್ಗೆ ಮಾತನಾಡ್ತಾ ಇದ್ರು. ಕಾನೂನು ಎಲ್ರಿಗೂ ಒಂದೇ ಅಂತ. ವಿಕ್ರಮ್ ಸಿಂಹಗೆ ಪ್ರತಾಪ್ ಸಿಂಹ ತಮ್ಮನಿಗೆ ಅನ್ವಯ ಆಗ್ತಕ್ಕಂಥ ಕಾನೂನು ಹಾಗಾದ್ರೆ ಕಾಂಗ್ರೆಸ್ MLCಗೆ ಆಗಲ್ವಾ ಅಂತ ಇನ್ನೊಂದು ಪ್ರಶ್ನೆ ಮೂಡ್ತಾ ಇದೆ. ಪ್ರತಾಪ್ ಸಿಂಹ ತಮ್ಮ ಅರಣ್ಯ ಇಲಾಖೆ ಅನುಮತಿ ನೀಡದೆ ಮರ ಕಡಿದ್ರೆ ಅರೆಸ್ಟ್ ಮಾಡ್ತಾರೆ. ಆದರೆ MLC ಮಧು ಮಾದೇಗೌಡ ಸೂಚನೆಯಂತೆ ಮರಗಳ ಮಾರಣ ಹೋಮ ಆಗಿದೆ. ಸರ್ಕಾರಿ ಜಾಗದಲ್ಲಿರುವ ಮರಗಳ ಮಾರಣ ಹೋಮ ಮಾಡಿಸಿದ್ದಾರೆ ಕಾಂಗ್ರೆಸ್ MLC. ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ. ಮಂಡ್ಯದ ಮಲ್ಲಿಗೆರೆ ಗ್ರಾಮದಲ್ಲಿ ಮರಗಳ ಮಾರಣ ಹೋಮ ಆಗಿದೆ. ಇದೀಗ ಮಲ್ಲಿಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ಮೇಲೆ FIR ಹಾಕಿದ್ದಾರೆ. ಆದರೆ ಮಧು ಮಾದೇಗೌಡರ ಮೇಲೆ ಇಲ್ಲ. ಏನಿದು ಕತೆ ಅಂತಂದರೆ, ಅದೇನೋ 20 ಎಕರೆ ಜಮೀನು ಗಾಂಧಿ ಸ್ಮಾರಕ ಟ್ರಸ್ಟ್ಗೆ ಹಸ್ತಾಂತರ ಆಗಿತ್ತು ಗೌರ್ನಮೆಂಟಿಂದ. ಗಾಂಧಿ ಗ್ರಾಮ ನಿರ್ಮಾಣದ ನೆಪದಲ್ಲಿ ಈಗ ಮರಗಳ ಮಾರಣ ಹೋಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನುಮತಿ ಕೊಟ್ಟೇ ಇಲ್ಲ. ಮಧು ಮಾದೇಗೌಡ ಅವರ ಮಾತಿನ ಮೇಲೆ ಮರಗಳನ್ನು ಕಡಿದು ಹಾಕಿದ್ದಾರೆ. ಇವರ ವಿರುದ್ಧ ಯಾಕೆ ಕ್ರಮ ಇಲ್ಲ? ಈಶ್ವರ್ ಖಂಡ್ರೆ ಅವರು ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿದ್ರು. ಕಾನೂನು ದೊಡ್ಡವ್ರಿಗೊಂದು ಸಣ್ಣವ್ರಿಗೊಂದು ಬಲಿತರಿಗೊಂದು ಆ ಥರ ಎಲ್ಲ ಏನಿಲ್ಲ. ಕಾನೂನು ಏನಿದೆ ಎಲ್ಲರಿಗೂ ಅದು ಅಪ್ಲೈ ಆಗುತ್ತೆ ಅಂತ ಹೇಳಿದವರು ಮಧು ಮಾದೇಗೌಡ, ನಿಮ್ಮದೇ ಪಕ್ಷದ MLC. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಈ ಮರಗಳನ್ನು ಕಡಿದಿರೋದು ಯಾವಾಗ? ಈಗ ಪ್ರತಾಪ್ ಸಿಂಹ ಅವರ ತಮ್ಮನ ವಿಚಾರ ಬೆಳಕಿಗೆ ಬಂದ ಮೇಲೆ ಇದೀಗ ಬೆಳಕಿಗೆ ಬರ್ತಾ ಇದೆಯಾ, ಅಥವಾ ಇದು ಮೊದಲೇ ಆಗಿತ್ತಾ? ಯಾಕೆ ಇದು ಇಷ್ಟು ದಿನ ಸುದ್ದಿ ಆಗಲಿಲ್ಲ ಅಂತ? ಅರವಿಂದ್, ಕಳೆದ 5 ದಿನಗಳ ಹಿಂದೆ ಅಷ್ಟೇ ಮಲ್ಲಿಗೆರೆಯಲ್ಲಿ ಈ ಒಂದು ಮರಗಳನ್ನ ಕಡಿದಿರುವಂತದ್ದು. ಅಂದ್ರೆ ಸರಿಸುಮಾರು 19ಕ್ಕೂ ಹೆಚ್ಚು ಮರಗಳನ್ನ ಕಡಿದ್ದಾರೆ. ಎಲ್ಲವೂ ಕೂಡ ಬೃಹತ್ ಮರಗಳಾಗಿರುವಂತದ್ದು. ಗಾಂಧಿ ಟ್ರಸ್ಟ್ ಏನಿದೆ, ಆ ಟ್ರಸ್ಟ್ಗೆ ಗಾಂಧಿ ಏನು ಸರ್ಕಾರದಿಂದ 20 ಎಕರೆ ಜಮೀನನ್ನ ನೀಡಲಾಗಿತ್ತು. ಆ ನಿಟ್ಟಿನಲ್ಲಿ 20 ಎಕರೆ ಜಮೀನಲ್ಲೂ ಕೂಡ ಸಾಕಷ್ಟು ಬೃಹದಾಕಾರದ ಮರಗಳಿದ್ದಾವೆ. ಗಾಂಧಿ ಗ್ರಾಮವನ್ನ ಮಾಡುವ ನೆಪದಲ್ಲಿ ಇದೀಗ ಮರಗಳನ್ನ ಕಡಿದಿರುವಂತದ್ದು. ಅದು ಸಹ ಸರ್ಕಾರಿ ಜಾಗದಲ್ಲಿ ಅರಣ್ಯ ಇಲಾಖೆಯ ಅನುಮತಿ ಪಡ್ಕೊಂಡು ಮರಗಳನ್ನ ಕಡಿಬೇಕಾದಂತ ಕೆಲಸವನ್ನ ಮಾಡ್ಬೇಕಾಗಿತ್ತು. ಆದ್ರೆ ಅನುಮತಿಯನ್ನ ಕೋರದೆ ಮತ್ತೆ ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಗಮನಕ್ಕೆ ಬಂದಿಲ್ಲ. ಜೊತೆಗೆ ಮಧುಜಿ ಮಾದೇಗೌಡರ ಅವರ ಸೂಚನೆಯಂತೆ ಕೂಡ ಮರಗಳನ್ನ ಕಡಿದ್ದಾರೆ. ಜೊತೆಗೆ ಆ ಮಧುಜಿ ಮಾದೇಗೌಡರು ಹೇಳ್ತಾರೆ, ಇದು ನಾನೇ ಹೇಳಿದ್ದೀನಿ ಮರ ಕಡಿಯಕ್ಕೆ ಅಂತ ಹೇಳ್ಕೊಂಡು ಸ್ಪಷ್ಟವಾಗಿ ಹೇಳಿರುವಂತದ್ದು. ಆದ್ರೆ ಇದೀಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಧ್ಯಮದವರು ಪ್ರಶ್ನೆ ಮಾಡುವಂತ ಬಳಿಕವಾಗಿ ಅಲ್ಲಿನ ಅಂದ್ರೆ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಮೇಶ್ ಅವರ ಮೇಲೆ FIR ಅನ್ನ ದಾಖಲು ಮಾಡಿದ್ದಾರೆ. ಆದ್ರೆ ಮರವನ್ನ ಕಡಿಯಕ್ಕೆ ಇಲ್ಲಂತ ಮಧುಜಿ ಮಾದೇಗೌಡರ ಅವರ ಮೇಲೆ ಯಾವುದೇ ರೀತಿಯಂತಹ ಪ್ರಕರಣ ದಾಖಲಾಗಿಲ್ಲ. ಒಂದ್ ಕಡೆ ಪ್ರತಾಪ್ ಸಿಂಹ ಅವರ ತಮ್ಮ ಮರ ಕಡಿದ್ದಾರೆ ಅಂತ ಹೇಳಿ ಕೂಡ ಈ ಒಂದು ಅವ್ರನ್ನ ಅರೆಸ್ಟ್ ಅನ್ನ ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ. ಅದು ಕೂಡ FIR ನಲ್ಲಿ ಅವರ ಹೆಸರಿಲ್ದ ಹೋದ್ರು ಸಹ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಮರವನ್ನ ಕಡಿಸಿದಂತ ಮಧುಜಿ ಮಾದೇಗೌಡ ಅವರ ವಿರುದ್ಧವಾಗಿ ಒಂದೇ ಒಂದು ದೂರು ಕೂಡ ದಾಖಲಾಗಿಲ್ಲ, ಮತ್ತೆ FIR ಸಹ ದಾಖಲಾಗಿಲ್ಲ. ಅಲ್ಲಿನ ಸ್ಥಳೀಯರು ಸಹ ಆರೋಪ ಮಾಡಿದ್ದಾರೆ ಫಾರೆಸ್ಟ್ ಇಲಾಖೆಯವರಿಗೆ, ಇದು ಮಧುಜಿ ಮಾದೇಗೌಡ ಅವರ ಸೂಚನೆ ಅಂತ ಕೂಡ ಇಲ್ಲಿ ಮರ ಕಡಿತಾ ಇದ್ದಾರೆ, ಯಾವುದೇ ರೀತಿಯಾದಂತ ಪರ್ಮಿಷನ್ ತಗೊಳ್ದಲ್ಲೇ ಇಲ್ಲಿ ಬೃಹದಾಕಾರಗಳ ಮರವನ್ನ ಕಡಿದ್ದಾರೆ ಅಂತ ಹೇಳಿ ಕೂಡ ದೂರನ್ನ ನೀಡಿದ್ರು ಕೂಡ ಇದುವರೆಗೂ ಕೂಡ ಮಧುಜಿ ಮಾದೇಗೌಡ ಅವರಿಗೆ ಯಾವುದೇ ರೀತಿಯಾದಂತ ಪ್ರಕರಣದಲ್ಲಿ ಅವ್ರನ್ನ ಸೇರಿಸ್ಕೊಂಡಿಲ್ಲ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಶಾಸಕರಿಗೆ ಒಂದು ನ್ಯಾಯ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇರುವಂತದ್ದು. ಜನರು ಒಂದು ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಓಕೆ ರೋಹಿತ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಇದು ಕೂಡ ಸುದ್ದಿ ಆಗಬೇಕಲ್ಲ ಹಾಗಾದ್ರೆ. ಮಾದೇಗೌಡರು ಬಾಯ್ಬಿಟ್ಟು ಅವರೇ ಹೇಳಿದ್ದಾರೆ, ನಾನೇ ಹೇಳಿದೆ ಮರಗಳನ್ನು ಕಡಿಯೋದಕ್ಕೆ ಅಂತ. ಬಟ್ ನಿಮ್ಮ ಹತ್ರ ಪರ್ಮಿಷನ್ ಲೆಟರೇ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು. ನಿಮ್ಮ ವಿರುದ್ಧ ಯಾಕೆ ಕ್ರಮ ತಗೊಳ್ಬಾರ್ದು? ನಿಮ್ಮ ವಿರುದ್ಧ ತಗೊಂಡಿಲ್ಲ ಅಂತಂದರೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಿಲ್ಲ, ಪಕ್ಷಪಾತಿಗಳಾಗಿ ಅರಣ್ಯ ಇಲಾಖೆಯವರು ಕೆಲಸ ಮಾಡ್ತಾ ಇದ್ದಾರೆ ಅಂತಾಯ್ತು.